ನಮಸ್ಕಾರ, ವೆಜ್ ರುಚಿಗೆ ಸ್ವಾಗತ. ಬರ್ರಿ ಇವತ್ತು ಒಂದು ಕುರುಕುರು ಚಕ್ಲಿ ಮಾಡ್ಕೊಳ್ಳೋಣಂತ. ಇದಕ್ಕೆ ಏನೇನು ಬೇಕಾಗ್ತಾವೆ ನೋಡ್ಕೊಳ್ಳು. ಇಲ್ಲಿ ನಾನು ತೊಳೆದಿಟ್ಕೊಂಡಿರೋ ಒಂದು ಸೂಡು ಪಾಲಕ್ ತೊಗೊಂಡಿನಿ. ಆಮೇಲೆ 1 ಗ್ಲಾಸ್ ಉದ್ದಿನಬೇಳೆ, ಆಮೇಲೆ 3 ಗ್ಲಾಸ್ ಅಕ್ಕಿ ಹಿಟ್ಟು ತೊಗೊಂಡಿನಿ. ಆಮೇಲೆ ಉಪ್ಪು, ಆಮೇಲೆ 1-2 ಚಮಚ ತುಪ್ಪ, ಆಮೇಲೆ ಹಸಿರು ಮೆಣಸಿನ್ಕಾಯಿ ಪೇಸ್ಟ್. ಫಸ್ಟ್ ಏನು ಮಾಡಬೇಕು ಅಂದರೆ ಉದ್ದಿನಬೇಳೆನ ಸ್ವಚ್ಛಗೆ ತೊಳ್ಕೊಂಡು, ಆಮೇಲೆ ಈ ಉದ್ದಿನಬೇಳೆ ತೊಳೆದ ಮೇಲೆ ಇದಕ್ಕೆ 1.5 ಗ್ಲಾಸ್ ನೀರು ಹಾಕಿ ಉದ್ದಿನಬೇಳೆನ ನೀಟಾಗಿ ಸಾಫ್ಟಾಗಿ ಬೇಯಿಸ್ಕೋಬೇಕು. ಇಲ್ಲಿ ನೋಡಿರಿ, ಕರೆಕ್ಟಾಗಿ 1.5 ಗ್ಲಾಸೇ ನೀರು ಹಾಕಾಕತ್ತೀನಿ. ಎಕ್ಸ್ಟ್ರಾ ನೀರು ಹಾಕ್ಬಾರ್ದು. ಎಕ್ಸ್ಟ್ರಾ ಇನ್ ಕೇಸ್ ಏನಾರು ಹೆಚ್ಚಿಗೆ ಆದವು ಅಂದ್ರೆ ಬೆನ್ನುವಾಗ ಅದನ್ನ ನೀರು ಬಸ್ಕೋಬೇಕು. ಇಲ್ಲಿ ಅದು ಉದ್ದಿನಬೇಳೆ ಬೇಯೋ ತನಕ ನಾವು ಈ ಪಾಲಕ್ನ ಮಿಕ್ಸಿಗೆ ಹಾಕ್ಕೊಂಡು ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಂತ. ಇಲ್ಲಿ ನೋಡ್ರಿ, ಪೇಸ್ಟ್ ಮಾಡಿಕೊಂಡೆ ನಾನು ನೀಟಾಗೆ. ಆದಷ್ಟು ಸಣ್ಣ ಪೇಸ್ಟ್ ಮಾಡ್ಕೊರಿ, ಫುಲ್ ಫೈನ್. ಇದು ಮಾಡ್ಕೊಳ್ಳೋಷ್ಟಿಗೆ ನಮ್ದು ಇಲ್ಲಿ ಉದ್ದಿನಬೇಳೆ ಬೆಂದೈತಿ. ನೋಡಿರಿ, ಇಲ್ಲಿ ತೆಗಿತೀನಿ ನಾನು ವಿಸಿಲ್. ಈಗ ನೋಡಿರಿ, ಏನೂ ಎಕ್ಸ್ಟ್ರಾ ನೀರು ಹಾಕಿಲ್ಲ. ಇನ್ ಕೇಸ್ ನಿಮ್ದು ಏನಾರು ಎಕ್ಸ್ಟ್ರಾ ನೀರು ಹಾಕಿದ್ರು ಬಸ್ಸು ತೊಗೊಂಬಿಡ್ರಿ, ಇಲ್ಲಾಂದ್ರೆ ನೀವು ಅಕ್ಕಿ ಹಿಟ್ಟು ನಿಮ್ಮದು ಹಳಸಾಗ್ಬಿಡ್ತೈತಿ. ಸೊ ಇಲ್ಲ, ಅಕ್ಕಿ ಹಿಟ್ಟಿಗೆ ತುಪ್ಪ, ಉಪ್ಪು, ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ರುಚಿಗೆ ತಕ್ಕಷ್ಟೆಲ್ಲ ಹಾಕೋಬೇಕು. ಸೊ ಇಲ್ಲಿ ನೋಡಿರಿ, ಹಸಿಮೆಣಸಿನ್ಕಾಯಿ ಪೇಸ್ಟು, ತುಪ್ಪ, ಉಪ್ಪು, ಆಮೇಲೆ ನಾವು ರುಬ್ಬಿಟ್ಕೊಂಡಿರೋ ಪಾಲಕ್ ಪೇಸ್ಟು, ಆಮೇಲೆ ಬೇಯಿಸಿಟ್ಕೊಂಡಿರೋ ಉದ್ದಿನಬೇಳೆ ಎಲ್ಲ ನೀಟಾಗಿ ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೋಬೇಕು. ಏನೂ ಎಕ್ಸ್ಟ್ರಾ ವಾಟ್ರ್ ಹಾಕೋಬಾರ್ದು, ಎಕ್ಸ್ಟ್ರಾ ನೀರು ಹಾಕೋಬೇಡ್ರಿ. ಇದ್ರೊಳಗೆ ಸರಿಯಾಗಿ ಹದವಾಗಿ ಕಲಿಸ್ಕೋಬೇಕು. ನೀರು ಎಕ್ಸ್ಟ್ರಾ ಬೇಕಾಗೋದು ಇಲ್ಲ, ಹಾಕ್ಕೊಳ್ಳೋದು ಬೇಡ. ಜಾಸ್ತಿ ನೀರು ಹಾಕ್ಕೊಂಡ್ರಿ ಅಂದ್ರೆ ಹಿಟ್ಟು ಹಳಸಾಗಿ ಚಕ್ಲಿ ಕುರುಕುರು ಬರೋಂಗಿಲ್ಲ. ಇದೆಲ್ಲ ಹಿಟ್ಟು ರೆಡಿ ಆದಮೇಲೆ ಚಕ್ಲಿ ಒರಳಿಗೆ ನೀಟಾಗಿ ಇದನ್ನು ಉಳ್ಳಿ ಮಾಡಿಕೊಂಡು ತುಂಬ್ಕೋಬೇಕು. ತುಂಬಿಕೊಂಡು ನೀವೆಲ್ಲ, ನಾನಿಲ್ಲಿ ಟೆಫ್ಲಾನ್ ಶೀಟ್ ಮೇಲೆ ಚಕ್ಲಿ ಎಲ್ಲ ಒಂದೊಂದು ಹಾಕ್ಕೊಂಡಿನಿ. ನೀವು ಹಂಗೆ ಹಾಕೋರಿ, ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಚಕ್ಲಿ ಹಾಕೋರಿ. ಆಮೇಲೆ ಕಾದೆಣ್ಣೆಯ ಒಳಗೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಕರೆದ್ಬಿಡ್ರಿ. ನೋಡ್ರಿ, ಎಷ್ಟು ನೀಟಾಗಿ ಚಕ್ಲಿ ಬರಾಕ್ತಾವೆ. ಪಾಲಕ್ ಚಕ್ಲಿ ಕರೆದ್ಮೇಲೆ ತಿನ್ನೋಕೆ ರೆಡಿ. ಮಕ್ಳಿಗಂತೂ ಭಾಳ ಇಷ್ಟ ಆಗ್ತಾವೆ ಇವು ಚಕ್ಲಿ. ಕುರು ಕುಸು ಕುಸು ಪಾಲಕ್ ಚಕ್ಲಿ. ಇಲ್ಲಿ ನಾವು ಒರಿಜಿನಲ್ ಪಾಲಕ್ ಹಾಕಿರ್ತೀವಿ, ಯಾವುದೇ ಬಣ್ಣ ಹಾಕಿರೋದಿಲ್ಲ. ಸೊ ಕರೆದ ಮೇಲೆ ನಿಮ್ಗೆ ಕಲರ್ ಸ್ವಲ್ಪ ಚೇಂಜ್ ಆಗೇ ಆಗುತ್ತೆ. ಅಂಗಡಿನ ನಂಗೆ ನಿಮಗೆ ಗ್ರೀನ್ ಕಲರ್ ಬರೋದಿಲ್ಲ, ಯಾಕಂದ್ರೆ ಅವ್ರು ಬಣ್ಣ ಹಾಕಿರ್ತಾರೆ ರೀ. ಇದು ಎಷ್ಟು ಗ್ರೀನ್ ಇರುತ್ತೆ, ಕರೆದ ಮೇಲೆ ಸ್ವಲ್ಪ ಕಪ್ಪಾಗುತ್ತೆ. ಗರಿ ಗರಿ ಪಾಲಕ್ ಚಕ್ಲಿ ರೆಡಿ. ನೀವು ಒಮ್ಮೆ ಎಣ್ಣೆಗೆ ಹಾಕಿ ಕರೆದ ಮೇಲೆ ಸ್ವಲ್ಪ ಬೇಗ ತೆಗೆದ್ರಿ ಅಂದ್ರೆ ಚಕ್ಲಿ ಮೆತ್ತಗಾಗ್ತಾವೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವಂಗೆ ನೀವು ಚಕ್ಲಿನ ಕರಿಬೇಕು, ಅಂದ್ರೆ ನಿಮ್ಮ ಚಕ್ಲಿ ಕುರು ಆಗ್ತಾವೆ. ಸೊ ನಾ ಇಲ್ಲಿ ಕರಿಯಾಕತ್ತೀನಿ ಚಕ್ಲಿ. ನೀಟಾಗಿ ಗೋಲ್ಡನ್ ಬ್ರೌನ್ ಬರುವಂಗೆ ಕರೀರಿ ಕಾದೆಣ್ಣೆ ಒಳಗೆ. ನಾವು ಒರಿಜಿನಲ್ ಪಾಲಕ್ ಯೂಸ್ ಮಾಡಿದ್ರಿಂದ ಈ ಕಲರ್ ಬರ್ತಾವೆ. ನಾವು ಯಾವುದೇ ಕಲರ್ ಏಜೆಂಟ್ ಹಾಕಿಲ್ಲ ಇಲ್ಲಿ. ಕಲರ್ ಹಾಕಿದ್ರೆ ಅಂದ್ರೆ ನಿಮ್ಗೆ ಗ್ರೀನ್ ಕಲರ್ ಬರ್ಬೋದು. ಸೊ ಅಂಗಡಿ ಒಳಗೆಲ್ಲ ನಿಮ್ಗೆ ಗ್ರೀನ್ ಕಲರ್ ಬರ್ತಾವೆ. ನಾವು ಯಾವುದೇ ಕಲರ್ ಹಾಕಿ ಮಾಡಿಲ್ಲ ಇಲ್ಲಿ ಪಾಲಕ್ ಚಕ್ಲಿಗೆ. ಸೊ ಸೂಪರ್ ಟೇಸ್ಟಿ ಪಾಲಕ್ ಚಕ್ಲಿ ರೆಡಿ. ನೋಡಿರಿ, ಕುರುಮ್ ಅಂತಾವೆ. ನೀವು ನೋಡಿರಿ, ಸೌಂಡು ಎಷ್ಟು ಜೋರು ಬರುತ್ತೆ ಕರುಮ್ ಅಂತ. ನೀವು 1 ತಿಂಗಳವರೆಗೂ ಇಟ್ಟು 15 ದಿನದವರೆಗೂ ಇಟ್ಟು ತಿನ್ಬೋದು ಈ ಪಾಲಕ್ ಚಕ್ಲಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ.
ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.